ಎಲ್ರಿಗೂ ನಮಸ್ಕಾರ. ಹೊಯ್ಸಳೇಶ್ವರ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಉಪನ್ಯಾಸಕನಾದಂಥ ನಾನು ಜಯಶಂಕರ್ ನಿಮ್ಮ ಮುಂದೆ ನನ್ನ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೇನೆ. ಏಕೆಂದರೆ ನೀವೆಲ್ಲರೂ ಈಗ ಪ್ರಥಮ ಪದವಿ ತರಗತಿಗೆ ಸಮಾಜಶಾಸ್ತ್ರವನ್ನು ಒಂದು ಆಯ್ಕೆ ವಿಷಯವಾಗಿ ಅಧ್ಯಯನ ಮಾಡೋ ಸಲುವಾಗಿ ನೀವು ಸಮಾಜಶಾಸ್ತ್ರದ ವಿಷಯಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಾನು ಅನ್ಕೋತೇನೆ. ನಾನು ಸಮಾಜಶಾಸ್ತ್ರದ ವಿಭಾಗದ ವತಿಯಿಂದ ನಾನು ನಿಮ್ಮನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ನಾನು ಹೊಯ್ಸಳೇಶ್ವರ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ಉಪನ್ಯಾಸಕನಾಗಿ 3 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು, ನನ್ನ ಸಹೋದ್ಯೋಗಿಗಳೊಂದಿಗೆ ಸಮಾಜಶಾಸ್ತ್ರವನ್ನು ನಿಮಗೆ ಆದಷ್ಟು ಆಳವಾಗಿ ವಿಸ್ತೃತವಾಗಿ ಪರಿಚಯ ಮಾಡಿಕೊಡೋ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತೇನೆ. ನಿಮ್ಗೆ ಈಗಾಗಲೇ ಪ್ರಥಮ ಮತ್ತು ದ್ವಿತೀಯ PUCಯಲ್ಲಿ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವೊಂದು ಮೂಲಭೂತ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ನೀವೆಲ್ಲರೂ ಮಾಡಿದ್ದೀರಾ. ಈ ಪದವಿಯ 3 ವರ್ಷಗಳ ಕಾಲಘಟ್ಟದಲ್ಲಿ ಸಮಾಜಶಾಸ್ತ್ರದ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ನೀವು ಮಾಡಬೇಕಾಗ್ತದೆ ಮತ್ತು ನಿಮ್ಗೆ ಆ ವಿಷಯವನ್ನು ತಿಳಿಸುವ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಸಹ ಇಲ್ಲಿ ಮಾಡ್ತೇವೆ. ಪ್ರಸ್ತುತ ಈಗ ಒಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ನಮ್ಗೆ ಇಲ್ಲಿ ಬರ್ತದೆ. ನೀವೆಲ್ಲರೂ ಯಾಕೆ ಸಮಾಜಶಾಸ್ತ್ರವನ್ನೇ ಒಂದು ಆಪ್ಷನ್ ಸಬ್ಜೆಕ್ಟ್ ಆಗಿ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದು ಒಂದು ಮೂಲಭೂತ ಪ್ರಶ್ನೆ. ಯಾಕೆಂದ್ರೆ ಯಾವುದೇ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಳೋ ಪೂರ್ವದಲ್ಲಿ ಆ ವಿಷಯವನ್ನು ನಾವು ಯಾಕೆ ಆಯ್ಕೆ ಮಾಡ್ಕೊಳ್ತೇವೆ ಎಂಬುದರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕಾಗ್ತದೆ. ಉದಾಹರಣೆಗೆ ಸಮಾಜಶಾಸ್ತ್ರವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಸಮಾಜಶಾಸ್ತ್ರದಲ್ಲಿ ನೀವು ಉನ್ನತ ವ್ಯಾಸಂಗ, ಉದಾಹರಣೆಗೆ MA PhD ಮಾಡೋ ಉದ್ದೇಶವನ್ನು ಇಟ್ಕೊಂಡಿರ್ಬೋದು, ಅಥವಾ ಸಮಾಜಶಾಸ್ತ್ರವನ್ನ ಒಂದು ವಿಷಯವಾಗಿ ಇಟ್ಕೊಂಡು IAS IPS KAS KES ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಮಾಜಶಾಸ್ತ್ರವನ್ನ ಒಂದು ಆಯ್ಕೆ ವಿಷಯವಾಗಿ ನೀವು ಕಲಿತು ನಿಮ್ಮ ಕನಸುಗಳನ್ನು ನೆನಸು ಮಾಡ್ಕೊಳ್ಳೋ ಪ್ರಯತ್ನನೂ ಸಹ ಕೆಲವರು ಗುರಿಯನ್ನ ಉದ್ದೇಶವನ್ನು ಇಟ್ಕೊಂಡು ಸಹ ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತೇಳಿ ನಾನು ಅನ್ಕೋತೇನೆ. ಒಟ್ಟಾರೆಯಾಗಿ ಇವತ್ತು ಸಮಾಜಶಾಸ್ತ್ರ ಜಾಗತಿಕ ಮಟ್ಟದಲ್ಲಿ ಬೆಳವಣಿಗೆ ಹಂತದಲ್ಲಿದ್ದು ಇವತ್ತು ಒಂದು ಅತ್ಯುತ್ತಮ ಅಧ್ಯಯನ ವಿಷಯವಾಗಿ ಇವತ್ತು ವಿಸ್ತೃತವಾಗಿ ಬೆಳವಣಿಗೆ ಆಗ್ತಾ ಇರೋದು ಒಂದು ಆಶಾದಾಯಕವಾದಂಥ ವಿಚಾರ. ಮುಖ್ಯವಾಗಿ ಸಮಾಜಶಾಸ್ತ್ರ ಇವತ್ತಿನ ಕಾಲಘಟ್ಟದಲ್ಲಿ ತನ್ನದಾದಂಥ ಪ್ರಾಮುಖ್ಯತೆಯನ್ನ ಪ್ರೌಢತೆಯನ್ನ ಇವತ್ತು ಬೆಳೆಸ್ಕೊಳ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಮಾಜಶಾಸ್ತ್ರ ಒಂದು ಅಧ್ಯಯನ ಒಂದು ಉಪಯುಕ್ತವಾದಂತಹ ವಿಷಯ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದೇ ನೇರಲೆಯಲ್ಲಿ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಈಗಾಗಲೇ ಸಮಾಜಶಾಸ್ತ್ರದ ಒಂದು ಸಿಲೆಬಸ್ ಅನ್ನ ನಿಮ್ಮ ಮುಂದೆ ಈಗಾಗಲೇ ನಮ್ಮ ಸಹೋದ್ಯೋಗಿ ಮಿತ್ರರು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಪಠ್ಯಕ್ರಮದ 2ನೇ ಚಾಪ್ಟರ್ಗೆ ಸಂಬಂಧಿಸಿದಂತೆ ನಾನು ಒಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋ ಪ್ರಯತ್ನ ನಾನು ಇಲ್ಲಿ ಮಾಡ್ತಾನೆ. ನಾನು ಕೊಡ್ತಕ್ಕಂಥ ಮುಖ್ಯವಾದಂಥ ಅಂಶಗಳ ಜೊತೆಗೆ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ, ನಾನು ಏನನ್ನ ಮೇನ್ ಕಂಟೆಂಟ್ಸ್ನ ಮುಖ್ಯವಾದಂಥ ಅಂಶಗಳನ್ನ ನಾನು ಏನು ಹೈಲೈಟ್ ಮಾಡ್ತಾನೆ ಅದನ್ನು ನೀವು ಒಂದ್ ಕಡೆ ಟಿಪ್ಸ್ ರೂಪದಲ್ಲಿ ಬರ್ಕೊಳ್ತಾ ಹೋಗಿ ಮತ್ತು ಆದಷ್ಟು ವಿಷಯವನ್ನ ಗಮನವಿಟ್ಟು ಕೇಳಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ನೀವು ಮಾಡಿ. ತದನಂತರದಲ್ಲಿ ವಿಡಿಯೋ ಮುಗಿದ ನಂತರ ನಿಮ್ಗೆ ಯಾವ್ದಾದ್ರು ಅನುಮಾನಗಳು ಸಂದೇಹಗಳಿದ್ರೆ ಎಲ್ಲರೂ ದಯಮಾಡಿ ಒಂದ್ಸಲ ಕ್ಲಾರಿಫೈ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಗೆ ಅವಕಾಶನೂ ಸಹ ಇರ್ತದೆ. ಆದಷ್ಟು ವಿಷಯವನ್ನ ಆಳವಾಗಿ ವಿಸ್ತೃತವಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತೇಳಿ ನಾನು ನಂಬ್ತೇನೆ. ಈಗ ವಿಷಯಕ್ಕೆ ಬರೋದಾದ್ರೆ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಇದು ನಿಮ್ಮ ಈ ಸಿಲೆಬಸ್ಗೆ ಸಂಬಂಧಿಸಿದಂತೆ 2ನೇ ಅಧ್ಯಾಯವಾಗಿದ್ದು, ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಅಂದ್ರೆ ಏನು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲ ವಿಜ್ಞಾನಗಳು ಅಂದಾಗ ವಿಜ್ಞಾನಗಳನ್ನು ಪ್ರಮುಖವಾಗಿ 2 ಪ್ರಕಾರವಾಗಿ ನಾವು ವರ್ಗೀಕರಣ ಮಾಡ್ತೇವೆ. ಒಂದು ನೈಸರ್ಗಿಕ ವಿಜ್ಞಾನಗಳು, 2ನೇದಾಗಿ ಸಾಮಾಜಿಕ ವಿಜ್ಞಾನಗಳು. ಹಾಗಾಗಿ ನೈಸರ್ಗಿಕ ವಿಜ್ಞಾನಗಳು ಅಂದ್ರೆ ಏನು ಅನ್ನೋದನ್ನ ಒಂದ್ಸಲ ಇಲ್ಲಿ ನಾವು ನೋಡ್ಬೇಕಾಗುತ್ತೆ. ನಿಸರ್ಗದತ್ತವಾದಂತಹ ವಸ್ತು ವಿಷಯಗಳನ್ನ ಕುರಿತು ಅಧ್ಯಯನ ಮಾಡುವ ವಿಷಯಗಳನ್ನ ನಾವು ನೈಸರ್ಗಿಕ ವಿಜ್ಞಾನಗಳು ಅಂತೇಳಿ ಕರಿತೇವೆ. ಉದಾಹರಣೆಗೆ ರಸಾಯನಶಾಸ್ತ್ರ, ವಿಜ್ಞಾನಗಳು ಅಂದ್ರೆ ಸಾಮಾಜಿಕ ವಸ್ತು ವಿಷಯವನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಗಳನ್ನ ಸಾಮಾಜಿಕ ವಿಜ್ಞಾನಗಳು ಅಂತೇಳಿ ಕರೀತೇವೆ. ಉದಾಹರಣೆಗೆ ಅರ್ಥಶಾಸ್ತ್ರ, ಇತಿಹಾಸ, ಮಾನವಶಾಸ್ತ್ರ,
ಅದರ ಜೊತೆಗೆ ಸಮಾಜಶಾಸ್ತ್ರವನ್ನು ಸಹ ಸಾಮಾಜಿಕ ವಿಜ್ಞಾನಗಳು ಅಂತೇಳಿ ಕರೀತಾರೆ. ಹೀಗೆ ವಿಜ್ಞಾನಗಳನ್ನು ನಾವು ಎರಡು ರೀತಿಯಾಗಿ ವರ್ಗೀಕರಣ ಮಾಡಿಕೊಂಡ ನಂತರ ಯಾವುದೇ ವಿಜ್ಞಾನವನ್ನ ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಮುಖ್ಯವಾಗಿ ಆ ವಿಜ್ಞಾನ ಯಾವ ವಿಷಯಗಳನ್ನ ವಿವರಿಸುವ ಪ್ರಯತ್ನವನ್ನ ಮಾಡಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಭೌತ ವಿಜ್ಞಾನಗಳು ಸಹ ತಮ್ಮ ಅಧ್ಯಯನದಲ್ಲಿ ಕೆಲವೊಂದು ಮೂಲಭೂತ ಪರಿಕಲ್ಪನೆಗಳನ್ನ ವಿವರಿಸುವ ಮೂಲಕ ವಿಜ್ಞಾನವನ್ನು ವಿವರಿಸುವ ಪ್ರಯತ್ನವನ್ನು ಮಾಡ್ತದೆ. ಉದಾಹರಣೆಗೆ ಜೀವಕಣ, ಪರಮಾಣು ಇವೆಲ್ಲ ವಿಜ್ಞಾನಗಳ ಮೂಲಭೂತ ಪರಿಕಲ್ಪನೆಗಳು. ಅದೇ ರೀತಿಯಾಗಿ ನಮ್ಮ ಸಮಾಜಶಾಸ್ತ್ರದಲ್ಲಿ ಹಲವಾರು ಮೂಲಭೂತ ಪರಿಕಲ್ಪನೆಗಳಿದೆ. ಉದಾಹರಣೆಗೆ ಭೌತಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ವಸ್ತು ಅದರ ಮೂಲಭೂತ ಪರಿಕಲ್ಪನೆ, ರಸಾಯನಶಾಸ್ತ್ರದಲ್ಲಿ ಒಂದು ರಾಸಾಯನಿಕ ಸಂಯೋಜನೆಗಳು, ಅರ್ಥಶಾಸ್ತ್ರದಲ್ಲಿ ಉತ್ಪಾದನೆ, ವಿತರಣೆ, ಅನುಭೋಗ ಎಂಬ ಮೂಲಭೂತ ಪರಿಕಲ್ಪನೆಗಳಿರುವಂತೆ ಸಮಾಜಶಾಸ್ತ್ರದಲ್ಲಿಯೂ ಸಹ ಸಮಾಜ, ಸಮುದಾಯ, ಸಂಘ, ಸಂಸ್ಥೆ, ಸಂಸ್ಕೃತಿ, ಸಾಮಾಜಿಕ ರಚನೆ, ಅಂತಸ್ತು ಮತ್ತು ಪಾತ್ರ, ಸಾಮಾಜಿಕ ಕ್ರಿಯೆ ಇವೆಲ್ಲವನ್ನ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಅಂತೇಳಿ ನಾವು ಅರ್ಥೈಸ್ತೇವೆ. ಹಾಗಾಗಿ ನಾವು ಸಮಾಜಶಾಸ್ತ್ರವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದರ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ಸಹ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಉದಾಹರಣೆಗೆ ಸಮಾಜಶಾಸ್ತ್ರವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸಮಾಜ, ಸಮುದಾಯ, ಸಂಘ, ಸಂಸ್ಥೆ, ಸಂಸ್ಕೃತಿ, ನಾಗರಿಕತೆ, ಅಂತಸ್ತು ಮತ್ತು ಪಾತ್ರ ಎಲ್ಲ ಮೂಲಭೂತ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಮೂಲಕ ನಾವು ಸಮಾಜಶಾಸ್ತ್ರವನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ನಾವು ಸಮಾಜಶಾಸ್ತ್ರವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದರ ಮೂಲಾಂಶಗಳು ಅಥವಾ ಮೂಲಭೂತ ಪರಿಕಲ್ಪನೆಗಳ ಮೂಲಕ ಅರ್ಥ ಮಾಡಿಕೊಳ್ಳುವಾಗ ಈ ಸಾಮಾಜಿಕ ಮೂಲಭೂತ ಪರಿಕಲ್ಪನೆಗಳಲ್ಲಿ ಮೊದಲ ಪರಿಕಲ್ಪನೆಯೇ ಸಮಾಜ. ಈ ಸಮಾಜ ಅಂದ್ರೆ ಏನು, ಸಮಾಜದ ಲಕ್ಷಣಗಳನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋ ಮೂಲಕ ಒಂದು ಮೂಲ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಮೊದಲನೇದಾಗಿ ಸಮಾಜ. ಮಾನವ ಸಮಾಜ ಜೀವಿ, ಸಂಘಜೀವಿ. ಬಹಳ ಇಂದಿನಿಂದಲೂ ಯಾವಾಗ ಮಾನವನ ಜೀವನ ಅಥವಾ ಒಂದು ಸಮೂಹ ಜೀವನ ಅಸ್ತಿತ್ವಕ್ಕೆ ಬಂತು ಅಂದಿನಿಂದಲೂ ಮಾನವ ಈ ಸಮಾಜದಲ್ಲಿ ವಾಸಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಸಮಾಜವಿಲ್ಲದೆ ಮಾನವನಿಲ್ಲ. ಹಾಗಾಗಿ ಮಾನವನ ಅಥವಾ ಮಾನವನ ಆಧಾರವೇ ಸಮಾಜ. ಯಾಕೆಂದ್ರೆ ವ್ಯಕ್ತಿಗೆ ಸಮಾಜವಿಲ್ಲದೆ ಅವನು ಸಾಮಾಜಿಕ ಗುಣಲಕ್ಷಣಗಳನ್ನ ಮೈಗೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ನಾನು ಒಂದಿಷ್ಟು ಉದಾಹರಣೆಗಳನ್ನು ಸಹ ನಾನು ಕೊಡ್ತೇನೆ. ಉದಾಹರಣೆಗೆ ಕಮಲ ಮತ್ತು ಅಮಲಳ ಉದಾಹರಣೆಯನ್ನ ತೆಗೆದುಕೊಂಡ್ರೆ ಅವೆರಡೂ ಮಕ್ಕಳು ಒಂದು ಅನಿವಾರ್ಯ ಕಾರಣಗಳಿಂದಾಗಿ ಒಂದು ತೋಳನ ಗವಿಯಲ್ಲಿ ಪತ್ತೆ ಆಗ್ತವೆ. ಪತ್ತೆಯಾದಂತ ಸಂದರ್ಭದಲ್ಲಿ ಆ ಮಕ್ಕಳು ಒಂದು ಮಗುವಿಗೆ 8 ವರ್ಷ ಆಗಿತ್ತು, ಒಂದು ಮಗುವಿಗೆ 10 ವರ್ಷ ಆಗಿತ್ತು. ಯಾವ್ದೋ ಒಂದು ಗುಹೆ ಒಳಗಡೆ ಒಂದು ಆಕಸ್ಮಿಕ ಕಾರಣಗಳಿಂದ ಮಕ್ಕಳು ಸೇರ್ಕೊಂಡಿರ್ತವೆ. ಯಾರೋ ಒಬ್ಬ ಸಂಶೋಧಕ ಮಗುವನ್ನ ಪತ್ತೆ ಹಚ್ತಾನೆ. ಪತ್ತೆ ಹಚ್ಚಿದಂತ ಸಂದರ್ಭದಲ್ಲಿ ಆ ಮಕ್ಕಳು ಮಾನವ ಶಿಶುಗಳಾಗಿದ್ರು ಸಹ ಮಾನವೀಯ ಗುಣಲಕ್ಷಣಗಳು ಆ ಮಕ್ಕಳಲ್ಲಿ ಕಂಡು ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ತೋಳನಂತೆ ಅವು ಕೂಗ್ತಾ ಇದ್ವು, ಧ್ವನಿಯನ್ನು ಜೋರಾಗಿ ಮಾಡ್ತಾ ಇದ್ವು, ಶಬ್ದ ಮಾಡ್ತಾ ಇದ್ವು, ಮತ್ತು ಕೈ ಮತ್ತು ಕಾಲುಗಳನ್ನ ಬಳಸಿ ಆ ಮಕ್ಕಳು ನಡೆಯೋ ಪ್ರಯತ್ನವನ್ನ ಮಾಡ್ತಾ ಇದ್ವು. ಮತ್ತೆ ಮಾನವರಂತೆ ಊಟ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ತೋಳ ಯಾವ ರೀತಿ ಆಹಾರವನ್ನ ಸೇವನೆ ಮಾಡ್ತದೋ ಅದೇ ರೀತಿಯಾಗಿ ಹಾಲನ್ನ ಕೊಟ್ರೆ, ನೀರನ್ನ ಕೊಟ್ರೆ, ಆಹಾರವನ್ನ ಕೊಟ್ರೆ ಆ ಮಕ್ಕಳು ತಿನ್ನೋ ಪ್ರಯತ್ನವನ್ನ ಮಾಡ್ತಾ ಇದ್ವು. ಮಕ್ಕಳಿಗೆ ಮಾತಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಈ ಕಾರಣವನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಆ ಮಕ್ಕಳಲ್ಲಿ ಆ ರೀತಿಯಾದಂತಹ ವರ್ತನೆಗಳು ಕಂಡು ಬರ್ಲಿಕ್ಕೆ ಏನ್ ಕಾರಣ ಅಂದಾಗ ಆ ಮಕ್ಕಳಿಗೆ ಸಾಮಾಜಿಕ ಸಂಪರ್ಕ ಸಿಗ್ಲಿಲ್ಲ, ಅಥವಾ ಸಮಾಜದ ಸಂಪರ್ಕ ಸಿಗ್ಲಿಲ್ಲ, ಅಥವಾ ಸಮಾಜದ ಸಂಪರ್ಕದಿಂದ ಮಕ್ಕಳು ವಂಚಿತವಾಗಿದ್ರಿಂದ ಆ ಮಕ್ಕಳಲ್ಲಿ ಮಾನವೀಯ ಜೀವಿಗಳಾಗಿದ್ದಾಗ್ಯೂ ಸಹ ಈ ಪ್ರಾಣಿಗಳ ಗುಣಲಕ್ಷಣಗಳು, ವರ್ತನಾ ಮಾದರಿಗಳು ಆ ಮಕ್ಕಳಲ್ಲಿ ಕಂಡು ಬರ್ಲಿಕ್ಕೆ ಸಾಧ್ಯ ಆಯ್ತು ಅಂದಾಗ ಮಾನವನ ಸರ್ವತೋಮುಖವಾದಂಥ ಬೆಳವಣಿಗೆಯಲ್ಲಿ ಸಮಾಜ ಪ್ರಮುಖವಾದಂಥ ಪಾತ್ರವನ್ನ ವಹಿಸ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಮಾನವನ ಈ ಮಾನವೀಯ ಗುಣಗಳು ಮೂಡ್ಲಿಕ್ಕೆ ಸಮಾಜವೇ ಅದಕ್ಕೊಂದು ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡ್ತದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಸಮಾಜದ ಪ್ರಾಮುಖ್ಯತೆನ ನೋಡಿದಾಗ ಸಮಾಜ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಮಾಜ ಅಂದ್ರೇನು ಅನ್ನೋದನ್ನ ನಾವಿಲ್ಲಿ ನೋಡುವಾಗ ಸಮಾಜವೆಂದ್ರೆ, ಸಮಾಜ ಎಂಬ ಪದ ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎಂಬ ಮೂಲ ಪದದಿಂದ ಬಂದಿದೆ. ಸಮಾಜ ಎಂಬ ಪದ
ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎಂಬ ಮೂಲ ಪದದಿಂದ ಬಂದಿದೆ. ನೋಟ್ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋ ವಿಷಯವನ್ನ. ಸಮಾಜ ಎಂಬ ಪದ ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎಂಬ ಪದದಿಂದ ಬಂದಿದೆ. ಸೋಷಿಯಸ್ ಅಂದ್ರೆ ಒಡನಾಟ, ಗೆಳೆತನ, ಸಾವಾಸ ಎಂಬ ಅರ್ಥವನ್ನ ಕೊಡ್ತದೆ. ಹಾಗಾಗಿ ಇದು ಸೊಸೈಟಿ ಎಂಬ ಪದ ನಮ್ಮ ಸಮಾಜಶಾಸ್ತ್ರದ ಮೂಲ ಅಂಶವಾಗಿದೆ. ಸಮಾಜ ಅಥವಾ ಸೊಸೈಟಿ ಎಂಬ ಪದವನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಸಮಾಜಶಾಸ್ತ್ರವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಗಮನಿಸಿದಾಗ ಈ ಸೊಸೈಟಿ ಎಂಬ ಪದದ ಅರ್ಥ ಒಡನಾಟ ಅಂತೇಳಿ ಆಗ್ತದೆ. ಹಾಗಾಗಿ ಒಡನಾಡಿಗಳ ಒಡನಾಟವೇ ಸಮಾಜ ಅಂತೇಳಿ ಆಗ್ತದೆ. ಒಡನಾಡಿಗಳ ಜೊತೆಗಿನ ಒಡನಾಟವೇ ಸಮಾಜ ಎಂದಾಗ್ತದೆ. ಹಾಗಾಗಿ ಹೆಸರಾಂತ ತಜ್ಞ ಅರಿಸ್ಟಾಟಲ್ ಸಹ ಮಾನವನ ಸಂಘಜೀವಿ, ಸಮಾಜ ಜೀವಿ ಅಂತೇಳಿ ಕರೀತಾನೆ. ಮಾನವನ ಈ ಸಾಂಘಿಕ ಗುಣವೇ ಸಮಾಜದ ಬೆಳವಣಿಗೆಗೆ ಕಾರಣ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಿದಾಗ ಕೆಲವೊಂದು ತಜ್ಞರು ಸಹ ಸಮಾಜ ಅಂದ್ರೇನು ಎಂಬುದನ್ನ ವಿವರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದರಲ್ಲಿ ಹೆಸರಾಂತ ಸಮಾಜಶಾಸ್ತ್ರಜ್ಞ ಮೆಕೈವರ್ ಮತ್ತು ಪೇಜ್ ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ ಅಂತೇಳಿ ಕರೀತಾರೆ. ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ ಅಂತೇಳಿ ಅವರು ಕರೀತಾರೆ. ಹೀಗಾಗಿ ಸಮಾಜ ಎಂಬ ಪದಕ್ಕೆ ಜನರ ಸಮೂಹಕ್ಕೆ ಅನ್ವಯವಾಗದೆ ಜನರ ನಡುವೆ ಏರ್ಪಡುವ ಸಾಮಾಜಿಕ ಅಂತಕ್ರಿಯೆಗಳ ಒಟ್ಟು ರೂಪವೇ ಸಮಾಜ ಅಂತೇಳಿ ಕರೀತಾರೆ. ಹಾಗಾಗಿ ಸಮಾಜ ಅಂದ್ರೆ ಹೇಳಿ ನಾವು ಪದವನ್ನ ಅರ್ಥ ಮಾಡಿಕೊಂಡು ಮುಖ್ಯವಾಗಿ ಸಾಮಾಜಿಕ ಅಂತಕ್ರಿಯೆಗಳ ಆಧಾರದ ಮೇಲೆ ಒಗ್ಗೂಡಿರುವ ಸಮೂಹವನ್ನ ನಾವು ಸಮಾಜ ಅಂತೇಳಿ ಕರೀತಾರೆ. ಹಾಗಾದಾಗ ಸಮಾಜವನ್ನ ಇನ್ನೂ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದರ ಕೆಲವೊಂದು ಸಾಮಾನ್ಯ ಲಕ್ಷಣಗಳನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ಸಮಾಜವನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಮಾಜ ತನ್ನದೇ ಆದಂತಹ ಪ್ರಮುಖ ಲಕ್ಷಣಗಳನ್ನ ಒಳಗೊಂಡಿದ್ದು ನಮ್ಮ ಅಧ್ಯಯನದ ದೃಷ್ಟಿಯಿಂದ ಮತ್ತು ತಿಳುವಳಿಕೆಯ ದೃಷ್ಟಿಯಿಂದ ಸಮಾಜವನ್ನ ನಾವು ಅದರ ಲಕ್ಷಣಗಳ ಆಧಾರದ ಮೇಲೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಸಮಾಜದ ಮೊದಲನೇ ಲಕ್ಷಣ, ಸಮಾಜವು ಸಮೂಹಗಳ ಸಮೂಹವಾಗಿದೆ. ಸಮಾಜವು ಸಮೂಹಗಳ ಸಮೂಹವಾಗಿದೆ. ನಾನು ಹೇಳ್ತಾರ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ, ಅದನ್ನ ಸ್ವಲ್ಪ ಅನಲೈಸ್ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ತದೆ. ಮೊದಲನೇದಾಗಿ ಸಮಾಜದ ಮೊದಲನೇ ಲಕ್ಷಣ, ಸಮಾಜವು ಸಮೂಹಗಳ ಸಮೂಹವಾಗಿದೆ. ಮಾನವನ ಸಮಾಜದಲ್ಲಿ ಅಸಂಖ್ಯಾತವಾದಂಥ ಸಮೂಹಗಳನ್ನ ನಾವು ಕಾಣ್ತೇವೆ. ಉದಾಹರಣೆಗೆ ರಾಜಕೀಯ ಸಮೂಹಗಳು, ಆರ್ಥಿಕ ಸಮೂಹಗಳು, ಶೈಕ್ಷಣಿಕ ಸಮೂಹಗಳು, ಧಾರ್ಮಿಕ ಸಮೂಹಗಳು, ಹೀಗೆ ಅಸಂಖ್ಯಾತವಾದಂತಹ ಸಮೂಹಗಳು ಸೇರಿ ಒಂದು ಸಮಾಜ ರೂಪಿತವಾಗಿರ್ತದೆ. ಅರ್ಥ ಆಯ್ತಲ್ಲ? ನಮ್ಮ ಸಮಾಜದಲ್ಲಿ ಹಲವಾರು ಸಮೂಹಗಳಿದೆ. ಒಂದು ಆರ್ಥಿಕ ಸಮೂಹ, ಶೈಕ್ಷಣಿಕ ಸಮೂಹ, ಧಾರ್ಮಿಕ ಸಮೂಹ, ಅದರ ಜೊತೆಗೆ ಹಲವಾರು ಸಮೂಹಗಳು ಸೇರಿ ಕಾರ್ಮಿಕ ಸಮೂಹ, ಹೀಗೆ ಹಲವಾರು ಸಮೂಹಗಳು ಸೇರಿ ಸಮಾಜ ರೂಪಿತವಾಗಿರ್ತದೆ. ಹಾಗಾಗಿ ಸಮಾಜವೆಂದರೆ ಮೊದಲನೇ ಲಕ್ಷಣ ಏನು? ಸಮಾಜವು ಸಮೂಹಗಳ ಸಮೂಹವಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಇದು ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2, ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ. ಎರಡನೇ ಬಹಳ ಮುಖ್ಯವಾದಂತ ಲಕ್ಷಣ, ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ. ಯಾಕಂದ್ರೆ ಸಮಾಜದಲ್ಲಿ ಸಂಬಂಧಗಳಿಲ್ಲದೆ ಯಾವುದೇ ಸಮಾಜ ರೂಪಿತವಾಗ್ಲಿಕ್ಕೆ ಸಾಧ್ಯವಿಲ್ಲ. ಜಡಸ್ಥಿತಿಯಲ್ಲಿ ಸಮಾಜವನ್ನು ರೂಪಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವರ ನಡುವೆ ಒಂದು ರೀತಿಯಂತ ಮಾನವೀಯ ಸಂಬಂಧಗಳು ರೂಪಿತವಾಗಿರ್ತದೆ. ಉದಾಹರಣೆಗೆ ವಿದ್ಯಾರ್ಥಿ ಮತ್ತು ಶಿಕ್ಷಕ, ಕಾರ್ಮಿಕ ಮತ್ತು ಮಾಲೀಕ, ಹೀಗೆ ಗೇಣಿದಾರ ಮತ್ತು ಭೂಮಾಲೀಕ, ಹೀಗೆ ಅಸಂಖ್ಯಾತವಾದಂತಹ ಸಂಬಂಧಗಳು ಅಲ್ಲಿ ರೂಪಿತವಾಗಿದೆ. ಉದಾಹರಣೆಗೆ ತಂದೆ ತಾಯಿ ಮಕ್ಕಳು, ವಿದ್ಯಾರ್ಥಿಗಳು ಮತ್ತು ಉಪಾಧ್ಯಾಯರು, ಹೀಗೆ ಅಸಂಖ್ಯಾತವಾದಂತಹ ವ್ಯಕ್ತಿಗಳು, ಪಾತ್ರಗಳ ಆಧಾರದ ಮೇಲೆ ಈ ಸಂಬಂಧಗಳಲ್ಲಿ ಒಂದು ಹಾಕಿರ್ತಾರೆ. ಈ ಸಂಬಂಧಗಳೇ ಒಂದು ಸಮಾಜವಾಗಿ ಅಥವಾ ಒಂದು ಸಮೂಹವಾಗಿ ಇಡೀ ಜನರನ್ನ ಒಟ್ಟುಗೂಡಿಸ್ತದೆ. ಹಾಗಾಗಿ ಹೆಸರಾಂತ ಸಮಾಜಶಾಸ್ತ್ರಜ್ಞ ಮೆಕೈವರ್ ಮತ್ತು ಪೇಜ್ ಏನ್ ಹೇಳ್ತಾರೆ ಅಂದ್ರೆ ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ ಅಂತೇಳಿ ಕರೀತಾರೆ. ಇದು ಎರಡನೇ ಮುಖ್ಯವಾದಂತ ಲಕ್ಷಣ. ಇನ್ನ ಪಾಯಿಂಟ್ ನಂಬರ್ 3 ನೋಟ್ ಮಾಡ್ಕೊಳ್ತಾ ಇರಿ. ಸಮಾಜವು ಹೋಲಿಕೆ ಅಥವಾ ಸಾಮ್ಯತೆಯನ್ನ ಆಧರಿಸಿದೆ. ಪಾಯಿಂಟ್ ನಂಬರ್ 3, ಸಮಾಜದ ಮೂರನೇ ಮುಖ್ಯವಾದಂತ ಲಕ್ಷಣ, ಸಮಾಜದಲ್ಲಿರುವ ಸದಸ್ಯರ ನಡುವೆ ಹೋಲಿಕೆ ಅಥವಾ ಸಾಮ್ಯತೆ ಇರ್ತದೆ. ಹೋಲಿಕೆ ಅಥವಾ ಸಾಮ್ಯತೆ ಇರ್ತದೆ. ಯಾಕೆಂದ್ರೆ ಸಮಾಜದ ಮೂರನೇ ಮುಖ್ಯವಾದಂತ ಲಕ್ಷಣ ಅಂದ್ರೆ
ಸಮಾಜದ ಸದಸ್ಯರ ನಡುವೆ ದೈಹಿಕ ಮಾನಸಿಕ ಹೋಲಿಕೆ ಇರ್ತದೆ. ದೈಹಿಕ ಮತ್ತು ಮಾನಸಿಕ ಹೋಲಿಕೆ ಇರೋ ಕಾರಣಕ್ಕಾಗಿ ಇದರ ಆಧಾರದ ಮೇಲೆ ಜನರು ಒಗ್ಗೂಡ್ತಾ ಇರ್ತಾರೆ. ಇದರ ಆಧಾರದ ಮೇಲೆ ವ್ಯಕ್ತಿಗಳು ಒಗ್ಗೂಡ್ತಾ ಇರ್ತಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಾಮಾನ್ಯವಾಗಿ ಒಂದೇ ಸಮಾಜದಲ್ಲಿರ್ತಕ್ಕಂಥ ಜನರಲ್ಲಿ ಒಂದೇ ರೀತಿಯಾದಂತ ಕೆಲವೊಂದು ಸಾಮಾನ್ಯ ಲಕ್ಷಣಗಳು ಕಂಡು ಬರ್ತದೆ ಅನ್ನೋದನ್ನ ನಾವಿಲ್ಲಿ ಗುರುತಿಸಬೇಕಾಗ್ತದೆ. ಇದರಿಂದಾಗಿ ಅವರು ಒಗ್ಗೂಡಿ ಬಾಳ್ಲಿಕ್ಕೆ ಸಾಧ್ಯವಾಗ್ತದೆ. ಉದಾಹರಣೆಗೆ ವೇಷಭೂಷಣಗಳಲ್ಲಿ, ಆಚಾರ ವಿಚಾರಗಳಲ್ಲಿ, ಪದ್ಧತಿ ಪರಂಪರೆಗಳಲ್ಲಿ ಹೀಗೆ ಹಲವಾರು ಅಂಶಗಳಲ್ಲಿ ಸಾಮ್ಯತೆಯ ಕಾರಣಕ್ಕಾಗಿ ಅವರೆಲ್ಲರೂ ಒಗ್ಗೂಡ್ತಾರೆ. ಇದು ಮೂರನೇ ಮುಖ್ಯವಾದಂತ ಅಂಶ. ಯಾಕೆಂದ್ರೆ ಈ ಸಾಮ್ಯತೆ ಅಥವಾ ಹೋಲಿಕೆ ಜನರನ್ನ ಒಗ್ಗೂಡಿಸುವ ಒಂದು ಪ್ರಮುಖ ಶಕ್ತಿಯಾಗಿ ಕೆಲಸವನ್ನ ಮಾಡ್ತದೆ. ಇದು ಪಾಯಿಂಟ್ ನಂಬರ್ 3. ಅರ್ಥ ಆಯ್ತಲ್ಲ? ಮೂರನೇ ಅಂಶ, ಸಮಾಜದ ಜನರ ನಡುವೆ ಸಾಮ್ಯತೆ ಅಥವಾ ಹೋಲಿಕೆ ಕಂಡು ಬರ್ತದೆ. ಹೋಲಿಕೆ ಇರೋದ ಕಾರಣಕ್ಕಾಗಿ ಜನರು ಒಗ್ಗೂಡ್ತಾ ಇರ್ತಾರೆ. ಆಚಾರ ವಿಚಾರಿ, ಪದ್ಧತಿ ಪರಂಪರೆಗಳಿರ್ಬೋದು, ಸಾಮಾಜಿಕ ಮೌಲ್ಯಗಳು, ನಂಬಿಕೆಗಳು ಇವೆಲ್ಲ ಏಕ ಪ್ರಕಾರ ಇರೋ ಕಾರಣಕ್ಕಾಗಿ ಅವರಲ್ಲಿ ತದೇಕ ಪ್ರಜ್ಞತೆ ಮೂಡಿ ಬರ್ತದೆ ಅಥವಾ ಸಾಮ್ಯತೆ ಬರ್ತದೆ. ಇದರಿಂದಾಗಿ ಜನರು ಒಗ್ಗೂಡಿ ಬರ್ಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಪಾಯಿಂಟ್ ನಂಬರ್ 4 ನೋಟ್ ಮಾಡ್ಕೊಳ್ಳಿ ನಾನು ಹೇಳೋ ವಿಷಯನ. ಸಮಾಜದ ಸದಸ್ಯರ ನಡುವೆ ಕೇವಲ ಸಾಮ್ಯತೆ ಅಲ್ಲದೆ ಭಿನ್ನತೆ ಕಂಡು ಬರ್ತದೆ. ಸಮಾಜದ ಸದಸ್ಯರ ನಡುವೆ ಭಿನ್ನತೆ ಇರ್ತದೆ. ಸಾಮಾನ್ಯವಾಗಿ ಒಂದು ಸಮಾಜ ಅಥವಾ ಒಂದು ಸಮುದಾಯ ಅಂದಾಗ ಬಹುವಿಧದ ರೂಪದ ಜನಸಂಖ್ಯೆನ ನಾವು ಕಾಣ್ಲಿಕ್ಕೆ ಸಾಧ್ಯತೆ ಇರ್ತದೆ. ಉದಾಹರಣೆಗೆ ನಾವು ಭಾರತವನ್ನೇ ತೆಗೆದುಕೊಂಡ್ರೆ, ಭಾರತದ ಸಮಾಜದಲ್ಲಿ ಅಸಂಖ್ಯಾತ ಮನೋಧರ್ಮದ ಆಚಾರ ವಿಚಾರ, ಪದ್ಧತಿ ಪರಂಪರೆಗಳ, ಆಲೋಚನೆಗಳ, ಅಭಿಪ್ರಾಯಗಳ, ಧರ್ಮಗಳ ಭೇದಗಳನ್ನು ನಾವು ಕಾಣ್ತೇವೆ, ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ. ಜನರ ನಡುವೆ ವ್ಯತ್ಯಾಸಗಳು ಇರುವ ಕಾರಣಕ್ಕಾಗಿಯೇ ಪರಸ್ಪರ ಅವರ ನಡುವೆ ಹೊಂದಾಣಿಕೆ, ಅವಲಂಬನೆ ಕಂಡು ಬರ್ತದೆ. ಯಾಕಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜನರು ಅವಲಂಬಿತರಾಗಿರ್ತಾರೆ. ಹಾಗಾಗಿ ಕೇವಲ ಸಾಮ್ಯತೆ ಅಲ್ಲದೆ ಭಿನ್ನತೆಯ ಕಾರಣಕ್ಕಾಗಿ ಜನರಲ್ಲಿ ಪ್ರಮುಖವಾಗಿ ಹೊಂದಾಣಿಕೆ ಅಥವಾ ಒಗ್ಗೂಡುವಿಕೆ ಸಾಧ್ಯವಾಗ್ತದೆ. ಇದು ಇನ್ನೊಂದು ಪ್ರಮುಖವಾದಂತ ಲಕ್ಷಣವಾಗ್ತದೆ. ಉದಾಹರಣೆಗೆ ನಾನು ಒಂದು ಉದಾಹರಣೆಯನ್ನು ಕೊಡ್ತಾನೆ. ಈ ಭಿನ್ನತೆ ಹೇಗೆ ಒಂದು ಸಮಾಜವಾಗಿ ಜನರನ್ನು ಒಗ್ಗೂಡಿಸ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಉದಾಹರಣೆಗೆ ಮಾನವನ ಶರೀರವನ್ನೇ ತೆಗೆದುಕೊಂಡ್ರೆ, ನಾವು ಮಾನವನ ಶರೀರದಲ್ಲಿ ಹಲವಾರು ಭಾಗಗಳಿದೆ. ಉದಾಹರಣೆಗೆ ಶ್ವಾಸಕೋಶವನ್ನು ನೀವು ಕಾಣ್ತೀವಿ, ಹೃದಯವನ್ನ ಕಾಣ್ತೀವಿ, ಅಥವಾ ಇನ್ನಿತರ ಭಾಗಗಳು, ಕಣ್ಣು, ಕಿವಿ, ನಾಲಿಗೆ, ಇವೆಲ್ಲ ಅಂಗಾಂಗಗಳು, ಭಾಗಗಳಾಗಿದೆ. ಪ್ರತಿಯೊಂದು ಅಂಗಾಂಗ ಭಾಗವು ಸಹ ತನ್ನದೇ ಆದಂತ ರಚನೆ, ಕಾರ್ಯ, ಸ್ವರೂಪವನ್ನ ಹೊಂದಿದೆ. ತನ್ನದೇ ಆದಂತ ಕಾರ್ಯ, ರಚನೆ, ಸ್ವರೂಪವನ್ನ ಹೊಂದಿದೆ. ಮತ್ತು ಕಾರ್ಯಗಳಲ್ಲಿ ಭಿನ್ನತೆ ಇದೆ, ಸ್ವರೂಪದಲ್ಲಿ ಭಿನ್ನತೆ ಇದೆ. ಆದರೆ ಒಟ್ಟು ಜೀವಿಯ ಮುಂದುವರಿಕೆಯ ದೃಷ್ಟಿಯಿಂದ ಈ ಜೀವಿಗಳ ಭಾಗಗಳ ನಡುವೆ ಅವಲಂಬನೆ ಅಥವಾ ಹೊಂದಾಣಿಕೆ ಇದೆ. ಹೊಂದಾಣಿಕೆ ಇರೋ ಕಾರಣಕ್ಕಾಗಿ ಜೀವಿ ಮುಂದುವರಿಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಸಣ್ಣ ಉದಾಹರಣೆ ನಾನು ಕೊಡ್ತಾನೆ. ಹೇಗೆ ಈ ಶರೀರದ ಭಾಗಗಳಲ್ಲಿ ಹೊಂದಾಣಿಕೆ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಕೊಡ್ತಾನೆ. ಉದಾಹರಣೆಗೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಹೃದಯ ತನ್ನ ಕಾರ್ಯವನ್ನು ನಿಲ್ಲಿಸ್ತು ಅಂದ್ರೆ ಏನಾಗ್ತದೆ? ಯೋಚನೆ ಮಾಡಿ. ನಮ್ಮ ಶರೀರದಲ್ಲಿ ಹೃದಯ, ಅದು ಶರೀರದ ಒಂದು ಭಾಗ, ಒಂದು ಅಂಗಾಂಗ, ಅದು ತನ್ನ ಕಾರ್ಯವನ್ನು ನಿಲ್ಲಿಸಿದ್ರೆ ಏನಾಗ್ತದೆ? ಜೀವಿ ನಾಶ ಆಗ್ತದೆ. ಶ್ವಾಸಕೋಶ ಉಸಿರಾಟವನ್ನು ನಿಲ್ಲಿಸ್ತು, ಜೀವಿ ಏನಾಗ್ತದೆ? ನಾಶ ಆಗ್ತದೆ. ಹಾಗಾಗಿ ಇಲ್ಲಿ ಜೀವಿಯ ಒಟ್ಟಾರೆ ಉಳಿವಿನ ದೃಷ್ಟಿಯಿಂದ, ಮುಂದುವರಿಕೆಯ ದೃಷ್ಟಿಯಿಂದ ಭಾಗಗಳ ನಡುವೆ ಹೊಂದಾಣಿಕೆ ಅಗತ್ಯವಾಗ್ತದೆ. ಯಾಕಂದ್ರೆ ಅಲ್ಲಿ ಭಿನ್ನತೆಯ ಕಾರಣಕ್ಕಾಗಿ ಪರಸ್ಪರ ಅವಲಂಬನೆ ಕಂಡು ಬರ್ತದೆಯೋ, ಹಾಗಾಗಿ ಜೀವಿಯ ಮುಂದುವರಿಕೆಯ ದೃಷ್ಟಿಯಿಂದ ಇದು ಹೇಗೆ ಮುಖ್ಯವಾಗ್ತದೆಯೋ ಅದೇ ರೀತಿಯಾಗಿ ಭಿನ್ನತೆಯು ಸಹ ಸಮಾಜದ ಒಂದು ಪ್ರಧಾನವಾದ ಲಕ್ಷಣವಾಗಿದೆ. ಇನ್ನು ಇದು 4ನೇ ಮುಖ್ಯವಾದಂತಹ ಅಂಶ. ಇನ್ನು ಮುಂದಿನ ಅಂಶ ಸಮಾಜದ ಲಕ್ಷಣದಲ್ಲಿ ಬಹಳ ಮುಖ್ಯವಾದಂತ ಅಂಶ ಅಂದ್ರೆ ಸಹಕಾರ ಮತ್ತು ಶ್ರಮ ವಿಭಜನೆ. ಸಹಕಾರ ಮತ್ತು ಶ್ರಮ ವಿಭಜನೆ ಇದು ಸಮಾಜದ ಮತ್ತೊಂದು ಪ್ರಮುಖವಾದಂತಹ ಅಂಶ. ನಾನು ಏನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ನೀವು ನೋಟ್ ಮಾಡ್ಕೊಂಡು ಓದೋ ಪ್ರಯತ್ನವನ್ನು ನೀವು ಮಾಡಬೇಕಾಗ್ತದೆ. ಯಾವುದೇ ಸಮಾಜ
ಸ್ಥಿರವಾಗಿರ್ಬೇಕು ಅಂದ್ರೆ ಸಮಾಜದ ಸದಸ್ಯರ ನಡುವೆ ಪರಸ್ಪರ ಸಹಕಾರ ಮುಖ್ಯವಾಗ್ತದೆ. ಸಹಕಾರವಿಲ್ಲದೆ ಸಹಜೀವನ ಸಾಧ್ಯ ಆಗುದಿಲ್ಲ. ಹಾಗಾಗಿ ಪ್ರತಿಯೊಂದು ಸಮಾಜದ ಮುಂದುವರಿಕೆಯ ದೃಷ್ಟಿಯಿಂದ ಸಮಾಜದ ಸದಸ್ಯರ ನಡುವೆ ಪರಸ್ಪರ ಸಹಕಾರ, ಹೊಂದಾಣಿಕೆ, ಸಾಮರಸ್ಯ, ಅನ್ಯೋನ್ಯತೆ ಬೇಕಾಗ್ತದೆ. ಇದು ಸಮಾಜ ನಿರಂತರವಾಗಿ ಮುಂದುವರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಅದರ ಜೊತೆಗೆ ಇಲ್ಲಿ ನಾನು ಒಂದು ಪದವನ್ನ ಬಳಸ್ತಾ ಇದ್ದೇನೆ, ಶ್ರಮ ವಿಭಜನೆ ಅಂತೇಳಿ ಆಗ್ತದೆ. ಪ್ರತಿಯೊಂದು ಸಮಾಜವೂ ಸಹ ತನ್ನ ನಿರಂತರತೆ ದೃಷ್ಟಿಯಿಂದ ಶ್ರಮ ವಿಭಜನೆಯನ್ನ ಆಧರಿಸಿದೆ. ಯಾಕಂದ್ರೆ ಶ್ರಮ ವಿಭಜನೆ ಇಲ್ಲದೆ ಇರತಕ್ಕಂಥ ಸಮಾಜ ಇಲ್ಲ. ಹಾಗಾಗಿ ಹೆಸರಾಂತ ಸಮಾಜಶಾಸ್ತ್ರಜ್ಞ ಎಮಿಲಿ ಡರ್ಕೈಮ್ ಈ ಪದವನ್ನ ಬಳಕೆ ಮಾಡ್ಕೊಳ್ತಾರೆ. ಶ್ರಮ ವಿಭಜನೆ ಸಮಾಜಕ್ಕೆ ಎಷ್ಟು ಅಗತ್ಯ? ಯಾಕಂದ್ರೆ ಪ್ರಾಚೀನ ಕಾಲದ ಸಮಾಜದಲ್ಲಿ ಸರಳ ಸ್ವರೂಪದ ಶ್ರಮ ವಿಭಜನೆ ಕಂಡು ಬರ್ತಾ ಇದ್ರೆ, ಇಂದಿನ ಆಧುನಿಕ ಕಾಲಘಟ್ಟದಲ್ಲಿ ಭಿನ್ನ ಸ್ವರೂಪದ ಶ್ರಮ ವಿಭಜನೆ ಇವತ್ತು ಕಂಡು ಬರ್ತದೆ. ಸಂಕೀರ್ಣ ಸ್ವರೂಪದ ಶ್ರಮ ವಿಭಜನೆ ಕಂಡು ಬರ್ತದೆ. ಹಾಗಾಗಿ ಶ್ರಮ ವಿಭಜನೆ ಅಂದ್ರೆ ಏನು ಅಂತೇಳಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಶ್ರಮ ಅಂದ್ರೆ ಕೆಲಸ, ವಿಭಜನೆ ಅಂದ್ರೆ ಹಂಚಿಕೊಂಡು ನಿರ್ವಹಿಸೋದು ಅಂತೇಳಿ ಆಗ್ತದೆ. ಸಮಾಜದ ಎಲ್ಲ ಜನರು ತಮ್ಮ ಪಾತ್ರ, ತಮ್ಮ ವಯೋಮಾನ, ತಮ್ಮ ಲಿಂಗ, ತಮ್ಮ ಅನುಭವ, ಸಾಮಾಜಿಕ ಅಂತಸ್ತು ಮತ್ತು ಪಾತ್ರಗಳಿಗೆ ಅನುಗುಣವಾಗಿ ಸಮಾಜದ ಕಾರ್ಯಗಳನ್ನ ಹಂಚಿಕೊಂಡು ನಿರ್ವಹಿಸುವುದರಿಂದಾಗಿ ಸಮಾಜದ ಕಾರ್ಯ ಸುಲಲಿತವಾಗಿ ಮುಂದುವರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಸಮಾಜದ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಅಂದ್ರ ಸಹಕಾರ ಮತ್ತು ಶ್ರಮ ವಿಭಜನೆ ಸಮಾಜದಲ್ಲಿ ಕಂಡು ಬರ್ತದೆ. ಇನ್ನು ಮುಂದಿನ ಅಂಶ ಸಮಾಜದ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಅಂದ್ರ ಪ್ರತಿಯೊಂದು ಸಮಾಜವು ತನ್ನದೇ ಆದಂತ ಸಂಸ್ಕೃತಿಯನ್ನ ಒಳಗೊಂಡಿರ್ತದೆ. ಸಂಸ್ಕೃತಿ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಯಾಕಂದ್ರೆ ಸಮಾಜವಿಲ್ಲದೆ ಸಂಸ್ಕೃತಿ ಇಲ್ಲ, ಸಂಸ್ಕೃತಿ ಇಲ್ಲದೆ ಸಮಾಜವಿಲ್ಲ. ಯಾಕಂದ್ರೆ ಪ್ರತಿಯೊಂದು ಸಮಾಜ ಒಂದು ಸಂಸ್ಕೃತಿಯನ್ನು ಸೃಷ್ಟಿಸಿದ್ರೆ ಒಂದು ಸಂಸ್ಕೃತಿ ಒಂದು ಸಮಾಜವನ್ನು ಸೃಷ್ಟಿಸುತ್ತದೆ. ಹಾಗಾಗಿ ಈಗ ಉದಾಹರಣೆಗೆ ಭಾರತೀಯ ಸಮಾಜವನ್ನ ತೆಗೆದುಕೊಂಡ್ರಾಗ ಭಾರತೀಯ ಸಮಾಜಕ್ಕೆ ತನ್ನದೇ ಆದಂತ ಒಂದು ಸಂಸ್ಕೃತಿ ಇದೆ. ತನ್ನದೇ ಆದ ಕಲೆ, ಸಾಹಿತ್ಯ, ಸಂಗೀತ, ನಂಬಿಕೆ, ಜ್ಞಾನ, ಕಾನೂನು, ಸಂಪ್ರದಾಯ, ಹೀಗೆ ವಿವಿಧ ರೂಪದ ಸಾಂಸ್ಕೃತಿಕ ಲಕ್ಷಣಗಳನ್ನ ನಾವು ಕಾಣ್ತವೆ. ಹಾಗಂದ್ರೆ ಸಂಸ್ಕೃತಿ ಇಲ್ಲದೆ ಸಮಾಜವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನಾದ್ರೂ ಸಮಾಜಗಳಿದೆ ಅಂದ್ರೆ ಅದು ಸಂಸ್ಕೃತಿಯಿಂದ ಮಾತ್ರ ಸಾಧ್ಯ ಅಂತೇಳಿ ನೋಡಿದಾಗ ಜಗತ್ತಿನಾದಂತ ಎಷ್ಟೆಲ್ಲ ಸಮಾಜಗಳಿದೆ ಅಷ್ಟು ಸಮಾಜಗಳು ತಮ್ಮದೇ ಆದಂತ ಸಂಸ್ಕೃತಿಯನ್ನ ಹೊಂದಿರ್ತವೆ. ಇದು ಬಹಳ ಮುಖ್ಯವಾಗ್ತದೆ. ಇನ್ನು ಮುಂದಿನ ಲಕ್ಷಣ ಸಾಮಾಜಿಕ ನಿಯಂತ್ರಣ. ಸಾಮಾಜಿಕ ನಿಯಂತ್ರಣ ಸಮಾಜದ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣವಾಗಿದ್ದು, ಪ್ರತಿಯೊಂದು ಸಮಾಜ ತನ್ನ ಸಮಾಜದ ನಿರಂತರತೆಯ ಮತ್ತು ಮುಂದುವರಿಕೆಯ ದೃಷ್ಟಿಯಿಂದ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಯನ್ನ ಬೆಳೆಸಿಕೊಂಡಿರ್ತದೆ. ಸಾಮಾಜಿಕ ನಿಯಂತ್ರಣದಲ್ಲಿ ಎರಡು ಪ್ರಕಾರ ಇದೆ. ಒಂದು ಔಪಚಾರಿಕ ಸಾಮಾಜಿಕ ನಿಯಂತ್ರಣ, ಎರಡನೇದಾಗಿ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ. ನೋಟ್ ಮಾಡ್ಕೊಳ್ಳಿ, ಸಾಮಾಜಿಕ ನಿಯಂತ್ರಣದಲ್ಲಿ ಎರಡು ಪ್ರಕಾರಗಳಿದೆ. ಒಂದು ಔಪಚಾರಿಕ ಸಾಮಾಜಿಕ ನಿಯಂತ್ರಣ, ಎರಡನೇದಾಗಿ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ. ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂದ್ರೆ ಕಾನೂನು ಕಟ್ಟಳೆಗಳು, ಇವುಗಳ ಮೂಲಕ ಲಿಖಿತ ರೂಪದಲ್ಲಿ ಮಾನವನ ವರ್ತನೆಗಳನ್ನು ನಿಯಂತ್ರಿಸ್ತಕ್ಕಂಥ ಕ್ರಮವನ್ನು ನಾವು ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತೇಳಿ ಕರಿತೇವೆ. ಉದಾಹರಣೆಗೆ ಪೊಲೀಸು, ನ್ಯಾಯಾಲಯ, ಜೈಲು, ಜುಲ್ಮಾನೆ, ದಂಡ, ಪೊಲೀಸು, ಸೈನ್ಯ, ಈ ವ್ಯವಸ್ಥೆಗಳನ್ನು ನಾವು ಸಾಮಾಜಿಕ ನಿಯಂತ್ರಣ ಅಂತೇಳಿ, ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತೇಳಿ ಕರೆದ್ರೆ, ಇನ್ನ ಎರಡನೇದಾಗಿ ಮಾನವನ ವರ್ತನೆಗಳನ್ನ ಅನೌಪಚಾರಿಕ ವಿಧಾನಗಳ ಮೂಲಕ, ಉದಾಹರಣೆಗೆ ಲೋಕರೂಢಿ, ಸಂಪ್ರದಾಯ, ಆಚಾರ ವಿಚಾರ, ನಂಬಿಕೆಗಳು, ಮೌಲ್ಯಗಳ ಮೂಲಕ ವ್ಯಕ್ತಿಗಳ ವರ್ತನೆಗಳನ್ನು ನಿಯಂತ್ರಿಸ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಅಂತೇಳಿ ಕರಿತೇವೆ. ಹೀಗೆ ಆಯಾ ಸಮಾಜದ ಸ್ವರೂಪಕ್ಕೆ ಅನುಗುಣವಾಗಿ, ನನ್ನ ವಿಷಯ ಗಮನಿಸ್ಕೊಳ್ಳಿ, ಆಯಾ ಸಮಾಜದ ಸ್ವರೂಪಕ್ಕೆ ಅನುಗುಣವಾಗಿ ವ್ಯಕ್ತಿಗಳ ವರ್ತನೆಯನ್ನು ನಿಯಂತ್ರಿಸುವ ಸಲುವಾಗಿ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಯನ್ನು ಸಮಾಜ ರೂಪಿಸಿರ್ತದೆ. ಆದ ಕಾರಣಕ್ಕಾಗಿ ಈ ಸಾಮಾಜಿಕ ನಿಯಂತ್ರಣದ ಸಲುವಾಗಿ ವ್ಯಕ್ತಿಗಳ ವರ್ತನೆಗಳು ಏಕಪ್ರಕಾರವಾಗಿ ಹೊರಹೊಮ್ಮೋದ್ರಿಂದ ಸಮಾಜ ತನ್ನ ನಿರಂತರತೆಯನ್ನ, ಐಕ್ಯತೆಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗ್ತದೆ. ಇನ್ನ ಕೊನೆಯದಾಗಿ ಪ್ರತಿಯೊಂದು ಸಮಾಜವು, ಕೊನೆಯದಾಗಿ ನೋಟ್ ಮಾಡ್ಕೊಳ್ಳಿ, ಪ್ರತಿಯೊಂದು ಸಮಾಜವು ನಿತ್ಯ ಪರಿವರ್ತನಾಶೀಲವಾದದ್ದು. ಯಾಕಂದ್ರೆ ಸಮಾಜ ನಿಂತ ನೀರಲ್ಲ, ಸದಾ ಹರಿಯುತ್ತಿರುವ ನದಿಯ ನೀರಿನಂತೆ. ಸದಾ ಹರಿಯುತ್ತಿರುವ ನದಿಯ ನೀರಿನಂತಿದ್ದ ಹಲವಾರು ಕಾರಣಗಳಿಂದಾಗಿ ಸಮಾಜಗಳು ಬದಲಾವಣೆಗೆ ಒಳಗಾಗ್ತಾ ಇರ್ತದೆ. ಕೆಲವು ಸಮಾಜಗಳು ಬೇಗ ಬದಲಾವಣೆಗೆ ಒಳಗಾದ್ರೆ, ಕೆಲವು ಸಮಾಜಗಳಲ್ಲಿ ಮಂದಗತಿಯಲ್ಲಿ, ನಿಧಾನಗತಿಯಲ್ಲಿ ಬದಲಾವಣೆಗಳಿಗೆ ಒಳಗಾಗ್ತಾ ಇರ್ತದೆ ಅಂತ ಹೇಳಿದಾಗ, ಇಷ್ಟು ಸಮಾಜದ ಪ್ರಮುಖ
ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳೋ ಮೂಲಕ ಸಮಾಜವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈಗ ನಾನು ಏನು ಮೇಲಿನ ಅಂಶಗಳನ್ನ ಮುಂದೆ ಸ್ಟ್ರೆಸ್ ಮಾಡಿ ಹೇಳಿದ್ದೇನೆ, ಮುಖ್ಯಾಂಶಗಳನ್ನ ನಾನು ನೋಟ್ ಮಾಡಿದ್ದೇನೆ, ಅವುಗಳನ್ನ ನೀವು ಮತ್ತೊಮ್ಮೆ ಓದ್ಕೊಳ್ಳೋ ಮೂಲಕ, ಅರ್ಥ ಮಾಡ್ಕೊಳ್ಳೋ ಮೂಲಕ ನೀವು ಈ ಸಮಾಜ ಅಂದ್ರೇನು, ಸಮಾಜದ ಲಕ್ಷಣಗಳು ಅಂದ್ರೇನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ನಾವು ಮಾಡ್ತೀರಾ ಅಂತೇಳಿ ಅಂದ್ಕೋತಾನೆ. ಇದ್ರ ಜೊತೆಗೆ ಒಂದು ವಿಷಯನ ನೀವು ಆಡ್ ಮಾಡ್ಕೊಳ್ಳಿ. ಇನ್ನ ಸಮಾಜದ ಪ್ರಕಾರಗಳು ಅಂತೇಳಿ ಆಗ್ತದೆ. ಅದ್ರ ಬಗ್ಗೆ ಒಂದಿಷ್ಟು ವಿಷಯಗಳು ನಿಮ್ಮ ತಲೆಯಲ್ಲಿ ಇರ್ಬೇಕಾಗ್ತದೆ. ಮುಖ್ಯವಾಗಿ ಸಮಾಜವನ್ನ ಸಮಾಜಶಾಸ್ತ್ರಜ್ಞರು ಹಲವಾರು ಪ್ರಕಾರವಾಗಿ ವರ್ಗೀಕರಣ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಆದಿವಾಸಿ ಸಮಾಜ, ನಾಗರಿಕ ಸಮಾಜ, ಪ್ರಾಚೀನ ಸಮಾಜ, ಆಧುನಿಕ ಸಮಾಜ. ಹೀಗೆ ಸಮಾಜವನ್ನ ಆಯಾ ಸಮಾಜದ ಸ್ವರೂಪಕ್ಕೆ ಅನುಗುಣವಾಗಿ ವಿವಿಧ ಪ್ರಕಾರಗಳಾಗಿ ವರ್ಗೀಕರಣ ಮಾಡಿಕೊಂಡು ಅಧ್ಯಯನವನ್ನ ಮಾಡ್ತಕ್ಕಂಥ ಒಂದು ವಿಧಾನಗಳು ನಮ್ಮಲ್ಲಿ ಬಳಕೆಯಲ್ಲಿದೆ. ಒಟ್ಟಾರೆಯಾಗಿ ಇಷ್ಟು ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋ ಮೂಲಕ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಮೊದಲನೇ ಮೂಲ ಪರಿಕಲ್ಪನೆ ಆದಂತ ಸಮಾಜದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನೀವು ಕಲಿಯುವ ಪ್ರಯತ್ನವನ್ನ ಇಲ್ಲಿ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡು ಈ ತರಗತಿನ ಇಲ್ಲಿಗೆ ಮುಕ್ತಾಯ